welcome to my YouTube channel, guys. Today I am going to make a new video, so please ಸರಕಬರ್. ಹಾಯ್ ಎಲ್ಲರಿಗೂ ನಮಸ್ಕಾರ. ಜವಾರಿ ಜಗತ್ತಿನ ಕಲಾಭಿಮಾನಿಗಳಿಗೆ ಸ್ವಾಗತ. ಇವತ್ತು ಈ ಯಾವ ವಿಷಯ ಬಗ್ಗೆ ವಿಡಿಯೋ ಮಾಡಾಕತ್ತೀನಪ್ಪ ಅಂತಂದ್ರೆ ನಾವು ಮೊನ್ನೆ ರೀಸೆಂಟಾಗಿ ಬಾದಾಮಿಗೆ ಹೋಗಿದ್ವಿ. ಬಾದಾಮಿಗೆ ಹೋದಾಗ ಅಲ್ಲೆಲ್ಲ ಹರೀಶ್ ಸರ್ ಜೊತೆ ಮಾತಾಡಿ ದುಡಿಯೋ ಬಿಟ್ಟಿವಿ. ಜಸ್ಟ್ ಆ ವಿಡಿಯೋಕ್ಕೆ ಚಲೋ ರೆಸ್ಪಾನ್ಸ್ ಸಿಕ್ಕತಿ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡಾಕ್ತಿಲ್ಲ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಬರೀ ಡೌಗಳು. ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ವಿಡಿಯೋ ಮಾಡೋಕೆ ಬರುತ್ತೆ. ಮೇನ್ ವಿಷಯಕ್ಕೆ ಹೋಗೋದಾದ್ರೆ ಅಲ್ಲಿ ಏನಪ್ಪ ಅಂತಂದ್ರೆ, ಈಗ ದೇವಾಲಯಗಳು ಒಂಥರ ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಸ್ವಲ್ಪ ಹತ್ತಿರ ಆಗ್ಯಾವ ಜನರಿಗೆ. ಮತ್ತು ವ್ಯಾವಹಾರಿಕವಾಗಿಯೂ ಒಂದಿಟ್ಟು ಜನರಿಗೆ ಸಹಾಯ ಮಾಡಾಕತ್ತಾವ. ಯಾಕಂದ್ರೆ ಎಷ್ಟೋ ಬಡ ಜನರು ಅಲ್ಲಿ ಬಂದು ಆ ಜಾತ್ರೆಯಿಂದ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋಂಥ ಕೆಲಸ ಮಾಡಾಕತ್ತಾರೆ. ಯಾಕಂದ್ರೆ ಅನೇಕ ಕೆಲಸಗಳನ್ನು ಮಾಡ್ತಾರೆ. ಆ ಜಾತ್ರೆಗೆ ಬರೋ ಜನರಿಂದ ಅವರಿಗೆ ಉದ್ಯೋಗ ನಡೆಯಾಕತ್ತೈತಿ. ಹಂಗೆ ಕೆಲವೊಂದಿಷ್ಟು ನಮ್ಮ ಈ ಉತ್ತರ ಕರ್ನಾಟಕ ಭಾಗದಾಗ ಅಂದ್ರೆ ಸದ್ಯಕ್ಕೆ ಸುರಗಿರಿ ಬೆಟ್ಟ, ಭುವನೇಶ್ವರಿ ತಾಯಿ ಕೃಪಾಶೀರ್ವಾದ, ಅಲ್ಲಿ ಒಂದಿಷ್ಟು ಜನ ಉದ್ಯೋಗ ಆಗ್ತೈತಿ. ಅಲ್ಲಿ ಜಾಸ್ತಿ ಜನ ಹೋಗ್ತಾರೆ. ಸಾಧ್ಯವಾದ್ರೆ ಅಲ್ಲಿ ಹೋಗಿ ಒಂದು ವಿಡಿಯೋ ಮಾಡಿ ಹಾಕ್ತೀವಿ. ಜಸ್ಟ್ ಮೊನ್ನೆ ಮೇನ್ ಮ್ಯಾಟ್ರಿಗೆ ಬರೋದಾದ್ರೆ, ಮೊನ್ನೆ ಬನಶಂಕರಿ ದೇವಿ ಜಾತ್ರೆಗೆ ಹೋದಾಗ ಅಲ್ಲಿ 30 ರೂಪಾಯಿ ಊಟ, ಜವಾರಿ ಊಟ, ರೊಟ್ಟಿ, ಪಲ್ಯ, ಮೊಸರು, ಅನ್ನ, ಚಟ್ನಿ, ಜವಾರಿ ಊಟ ಕೊಟ್ಟಾರೆ. ಅವ್ರನ್ನ ಮಾತಾಡಿಸಿದಾಗ ಅವರು ಅದ್ರ ಬಗ್ಗೆ ಹೇಳಿದರು. ಅಲ್ಲಿ ಬನಶಂಕರಿ ದೇವಿ ಅಮ್ಮರಿಗೆ ಏನು ಅನುಕೂಲ ಮಾಡಿಕೊಟ್ಟ ತಾಯಿ ಬಗ್ಗೆ ಒಂದೆರಡು ಮಾತಾಡಿದರು. ನಾವು ಊಟ ತಿಂದ್ವಿ. ಊಟ ಚಲೋ ಇತ್ತು. ಊಟದ ಬಗ್ಗೆನೂ ಎಲ್ಲ ಒಂದಿಟ್ಟು ಲಾಗ್ ವಿಡಿಯೋ ಮಾಡ್ಕೊಂಡೀವಿ. ಅವ್ರನ್ನ ಸಂದರ್ಶನ ಮಾಡಿದಾಗ ಅವ್ರು ಏನು ಹೇಳಿದ್ರತ್ತ ಅಂತಂದ್ರೆ ನೀವು ಮುಂದೆ ವಿಡಿಯೋದಾಗ ನೋಡ್ತೀರಿ. ಸದ್ಯ ದೇವಾಲಯಗಳು ಸಾಂಸ್ಕೃತಿಕ, ಧಾರ್ಮಿಕ ಎಷ್ಟೋ ಬಡವರ ಜೀವನೋಪಾಯಕ್ಕೆ ದಾರಿ ಮಾಡಿಕೊಟ್ಟಾವ ಅಂತ. ಇನ್ನು ಹಲವಾರು ದೇವಾಲಯಗಳದಾವ. ಅವಕ್ಕೂ ವಿಸಿಟ್ ಕೊಡ್ತೀವಿ. ನಿಮಗೆ ಇನ್ನೂ ಹಲವಾರು ದೇವಾಲಯಗಳ ಬಗ್ಗೆ ತಿಳಿಸ್ಕೊಡ್ತೀವಿ. ಇನ್ನು ಶೂಟಿಂಗ್ ವಿಡಿಯೋಗಳು ಬರ್ತಾವೆ ಮುಂದೆ. ಹಿಂಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಅಮ್ಮನ ಜೋಡಿ ಇಂಟರ್ವ್ಯೂ ಮಾಡಿದ್ದ ವಿಡಿಯೋನ ಜಸ್ಟ್ ನೋಡ್ಕೊಂಡ್ರಿ. ಸಮಸ್ತ ಕರ್ನಾಟಕ ಜಯಂತಿಗೆ ಸ್ವಲ್ಪ ಹಿಂಗೆ ನೋಡು, ಅದ್ಯಾಕೆ ಹಿಂಗೆ ನೋಡ್ತೀವಿ. ಈ ನಮ್ಮ ಪುಟ್ಟ ಕಲಾವಿದರ ತಂಡದಿಂದ ಇವತ್ತು ಇಲ್ಲಿ ಬನಶಂಕರಿ ಜಾತ್ರೆಗೆ ಬಂದೀವಿ. ನಮ್ಮದು ಒಂದು ಚಿಕ್ಕ ಟೀಮ್ ಐತಿ. ಒಂದಿಷ್ಟು ವಿಡಿಯೋ ಮಾಡ್ತೀವಿ, ಕಾಮಿಡಿ ವಿಡಿಯೋಸ್ ಐತಿ. ಒಂದು ಯಮುನಾ RM ಫಿಲ್ಮ್ಸ್ ಅಂತ ಒಂದು ಮೇನ್ ಚಾನಲ್ ಐತಿ. ಅದರಲ್ಲಿ ನಾವು ಸ್ವಲ್ಪ ಸಣ್ಣ ಕಲಾವಿದರು ಇದ್ದೀವಿ. ಹಾಗೆ ನಾವು ಇಲ್ಲಿ ಬನಶಂಕರಿ ಜಾತ್ರೆಗೆ ಬಂದೀವಿ. ಇಲ್ಲಿ ಜಾತ್ರೆ ನೋಡ್ಕೊಂಡು ದೇವಿ ದರ್ಶನ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ವಿ. ಇಲ್ಲಿ ಅಮ್ಮಾರ ಊಟಕ್ಕಂತ ಕರೆದ್ರು. ವಿಶೇಷವಾಗಿ ಇಲ್ಲಿ ಏನಂದ್ರೆ ಜಾತ್ರೆಗೆ ಮತ್ತು ಹಲವಾರು ನಾಟಕ ಕಂಪ್ನಿಗಳು ಬಂದವ. ಇಲ್ಲಿ ಊಟದ್ದು ಅಮ್ಮಾರ ದೂರದಿಂದ ಊಟ ತೊಗೊಂಬಂದಿರ್ತಾರೆ. 30 ರೂಪಾಯಿಗೆ ಒಟ್ಟು ಊಟ ಕೊಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಅವರಿಂದ ವಿಚಾರಿಸ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅಮ್ಮಾರ, ಈ ಊಟ ಅಂದ್ರೆ ನೀವು ಎಲ್ಲಿಂದ ಬಂದಿರಿ? ಯಾವ ಊರು? ದಾನಕ್ಸಿರೂರಿ. ಹಾಂ, ದಾನಕ್ಸಿರೂರು. ನಿಮ್ಮ ಹೆಸರಮ್ಮ? ಮುದ್ಕಂಬ್ರಿ. ಏನಾಗ ಕೊಡ್ತೀರಮ್ಮ? 2 ರೊಟ್ಟಿ, ಮೊಸರು, ಪಲ್ಯ, ಚಟ್ನಿ 30 ರೂಪಾಯಿ ರೀ. ಮನ್ಯಾಗ ಮಾಡ್ಕೊಂಡ್ ಬಂದಿರ್ತೀರಿ? ಮನೇಲಿಂದ ಮಾಡ್ಕೊಂಡ್ ಬಂದಿರ್ತೀವಿ. ದಾನಕ್ಸಿರ್ಲಿಂದ ಹೋಗ್ 30 ಬರ್ತ್ 30 ಗಾಡಿ ಕೊಟ್ಟು ಬರ್ತೀವ್ರಿ ಆಟಾಕ. ಅಷ್ಟು ದೂರದಿಂದ ಬರ್ತೀರ? ಅಷ್ಟು ದೂರದಿಂದ. ಅಂದ್ರೆ ದಿನಕ್ಕೆ ಎಷ್ಟು ಆಗತ್ತಮ್ಮ ನಿಮ್ಗೆ ವ್ಯಾಪಾರ ಇಲ್ಲಿ? 800 ಆಗತ್ರಿ. ಅದೇನ್ ನಾವ್ ತಂದಾಟ ಮಾಲ್ 1000 ಆಗತ್ತ, 600 ಆಗತ್ತ. ನಾವ್ ಮಾಲ್ ಎಷ್ಟು ತರ್ತೀವಿ ಅಷ್ಟಾಗತ್ತ. ಅಂದ್ರೆ ಜಾತ್ರೆ ಅಂತೂ ಒಂಥರ ನಿಮ್ಗ 12 ಅನುಕೂಲ ಆಗೈತ್ರಿ? ಅನುಕೂಲ ಆಗೈತ್ರಿ. 12 ತಿಂಗಳನು ಮಾರ್ತೀವಿ. 12 ತಿಂಗಳ ಅಂದ್ರೆ ಈ 12 ತಿಂಗಳ ಮಾರೋಕಿನ ಈ ಜಾತ್ರೆಗೆ ಹೆಂಗೈತ್ರಿ? ಜಾತ್ರೆಗ ಕಡಿಮೆ ರೀ. 12 ತಿಂಗಳ ಮಾರುವಾಗ ಜಾಸ್ತಿ ನಮ್ಗ. ಹೆಂಗ ಜಾತ್ರೆಗ ಕಡಿಮೆ ಜಾಸ್ತಿ ರೀ. ಈಗ ಕಡಿಮೆ ಇಲ್ಲ, ಮಾರುವರು ಜಾಸ್ತಿ ಇರ್ತೀವಿ, ಕಡಿಮೆ ಆಗುದಿಲ್ಲ. ಅವಾಗ ನಡುವೆ ಜಾಸ್ತಿ ಇರುದಿಲ್ಲ ಆಗುತ್ತೆ.
ಅವಾಗ ಜಾಸ್ತಿ ಅವಾಗ ಜಾಸ್ತಿ ರೀ. ಮಾತ್ರ ಅಮ್ಮ ಅಮ್ಮ ಬನಶಂಕರಿ ಒಟ್ಟು ಅನುಕೂಲ ಮಾಡಿಕೊಟ್ರ. ಏನ್ ಆಕಿ ಪುಣ್ಯದಿಂದ 2 ದುಡ್ಡು ಹೋಗ್ತೀವಪ್ಪ. ದುಡ್ಡು ಆಗುದಿಲ್ಲ ನಮ್ಮಂತಾರ್ಗೆ. ಇಲ್ಲೇ ಬಂದು ಅಟ್ಟು ಕುಂತ್ಕೊಂಡ್ ಕಾಟಿ 2 ದುಡ್ಡು ಹೋಗ್ತೀವಿ. ದಿನಕ್ಕೆ ಒಂದು 800ರಿಂದ 1000 ರೂಪಾಯಿ. 1000 ರೂಪಾಯಿ 800 ಹೋಗ್ತೀವಿ. ಮೊಸರು ಪಲ್ಯ ಚಟ್ನಿ 30 ರೂಪಾಯಿ ರೀ. 30 ರೂಪಾಯಿದಾಗ ಎಲ್ಲ ಹಚ್ಕೊಡ್ತೀವಿ. ಚಟ್ನಿ ಮೊಸರು ಪಲ್ಯವು. ಅರೆ ಇಲ್ಲಿ ಒಟ್ಟು ಒಂಥರ ಚಲೋ ಐತಂತ ಇದು ನಿಮಗೆ ವ್ಯಾಪಾರ. ಊಟಕ್ಕೆ ಇಷ್ಟೆಲ್ಲ ಜನ ಬರ್ತಾರಲ್ಲಮ್ಮ, ಊಟ ಮಾಡ್ತಿರ್ತಾರಲ್ಲ, ಒಂಥರ ಮನಿ ಫೀಲ್ ಆಕತಿ ಎಲ್ಲಾರಿಗೆ ಬಂದಾರಿಗೆ. ಮನಿ ಊಟ ಮಾಡಿದಾಗ ಮನಿ ಊಟ ಮಾಡಿದಾಗ ಅದ ಬಂದಾರ ಎಲ್ಲಾರು ಮನಿ ಒಟ್ಟು ಸಂತೋಷ ಆಕತ್ ಬಂದಾರ. ನಿಮಗೂ ಒಂದು ಖುಷಿ ಅಲ್ಲ ಊಟ ಕೊಡೋದು. ಹೋಗುದೇನಂತೇಳಿ ಇಲ್ಲಿ 2 ರೊಟ್ಟಿ ತಿಂದು ಹೋಗ್ತಾರೆ ದೇವಸ್ಥಾನ. ಮನ್ಯಾಗ ಊಟ ತಿನ್ನ ಮಾಡಿದ ರೊಟ್ಟಿ ಅಂತೇಳಿ ಊಟ ಮಾಡಿ ಹೋಗ್ತಾರೆ. ಅಂದ್ರೆ ಮನಿ ಊಟನೇ ಈ ಮನ್ಯಾಗ ಊಟ ಮಾಡಿದಷ್ಟು ನಮಗೂ ಈ ಊಟ ಮಾಡಿದಾರ ಮನೆ ಊಟ ಮಾಡಿದಷ್ಟು ಖುಷಿ ಆಗತ್ತೆ. ನಮ್ಗೆ ಖುಷಿ ಆಗತ್ತ. ನಾವು ಇಲ್ಲಿ ಹೊರಗೆ ಬಂದಿಲ್ಲ ಮನೆಗೆ ಬಂದಿವ ಅಂತ ಅನಿಸ್ತದೆ ನಮಗೂ. ನಿಮಗೂ ಸ್ವಲ್ಪ ಸಂತೋಷ ಆಗತ್ತೆ ಕೊಡೋದ್ರ ಮಂದಿಗೆ ಊಟ ಕೊಡಕ ಬೇಕಾದ್ರೆ ರೊಕ್ಕ ಕೊಡ್ತಿರ್ತಾರ. ಮತ್ತೆ ನಾವ್ ತಂದು ಮಾಡೋದು ಮತ್ತೆ ಅವ್ರು ಮಾಡ್ತಾರೆ. ಅದೇ ಅಂದ್ರೆ ಅಷ್ಟು ಕಡಿಮೆ ರೇಟ್ 30 ರೂಪಾಯಿ ಏನಂತಾರ ಅವ್ರ ರೊಕ್ಕ ನಮ್ಗೆ ತಿನ್ನಕ್ ಬರ್ತಾನ, ಊಟ ಮಾಡಿಸ್ತಾರ, ಅಲ್ಲಿ ಹೊತ್ಕೊಂಬಂದ್ ಮಾಡ್ಕೊಂಬಂದ್ ಅಂತ ಹೇಳ್ತಾರಂತಾರ. ಅದೇ ಅಲ್ಲಿಂದ ಹೊತ್ಕೊಂಬಂದಿರ್ತಾರಲ್ಲ ಊಟ ಆಗ್ತಿರಲ್ಲ ಕಡಿಮೆ ಇದ್ರೊಳಗೆ. ಅದು 30 ರೂಪಾಯಿ ಅಂದ್ರೆ ಈಗ 30 ರೂಪಾಯಿದಾಗ ಒಂದು ಪ್ಲೇಟ್ ಬಜ್ಜಿ ಬರುದಿಲ್ಲಮ್ಮ. ಅದನ್ನ ಹೋಟೆಲ್ದಾಗ ಇದು ಒಲಿ ಮೇಲೆ ಮಾಡಿದ್ದಂತ ಹೇಳಿ ರುಚಿ ಬರ್ತಂತೇಳಿ ತಿಂದು ಹೋಗ್ತಾರ. ಚಟ್ನಿ ಮೊಸರು ಪಲ್ಯ ಮನಿ ಊಟ ಮಾಡಿದಂಗ ಆಗತ್ತ. ಅಂದ್ರೆ ಸಂತೋಷ ಐತ್ಲ. ಜಾತ್ರೆಯಿಂದ ನಿಮ್ಗೇನೆಲ್ಲ ಉಪಯೋಗ ಆಗೈತಿ. ಬನಶಂಕರಿ ಎಲ್ಲ ಒಳ್ಳೇದ್ ಮಾಡ್ತಾರ. ಅದ ರೀ ನಮ್ಗ ಅದ ಒಳ್ಳೇದಾದ್ರೆ ಸಾಕಮ್ಮ ಎಲ್ಲಾರ್ಗಿ. ಈಗ ಏನ ತೋರ್ಸ್ಬೋದ ನಮ್ಮ ಅವನ್ನೆಲ್ಲ ಏನ ತಂದಿರ್ತೇವೆ ನೋಡಿ. ಹೇಳ್ರಿ ನಾವು ಇಷ್ಟ ಇದು ಚಟ್ನಿ ಅಮ್ಮ. ಚಟ್ನಿ ಪಲ್ಯ ಬದ್ನಿಕಾಯಿ ಪಲ್ಯ. ಇದು ಚಟ್ನಿ, ಇದು ಬ್ಯಾಳಿ ಪಲ್ಯ, ರೊಟ್ಟಿ ಮೊಸರು ಪಲ್ಯ ಚಟ್ನಿ. ಅಂದ್ರೆ ಎಲ್ಲರಿಗೂ ಒಳ್ಳೇದಲ್ಲಮ್ಮ. ಚಂದಂಗ ಊಟ ಕೊಡ್ರಿ. ಹಸರು ಬಂದಾರ ಚಲೋ ಊಟ ಕೊಡ್ತೀರಿ. ಚಲೋ ಕೊಡ್ತೀವ್ರಿ. ಮತ್ತೆ ದುಡ್ಡು ಇಲ್ಲ ಅಂತ ಯಾರು ಒಬ್ರು ಬಂದ್ರು ಅವ್ರಿಗೆ 2 ರೊಟ್ಟಿ ಹೆಚ್ಚು ಚಲೋ ಕೆಲಸ. ಊರ್ಲಿಂದ ಬಂದಿರ್ತಾರಲ್ಲ ದುಡ್ಡು ಇಲ್ದಾರ್ಗೆ ಕೊಡ್ತೀವಿ 2 ರೊಟ್ಟಿ. ಮತ್ತೇನ್ ಮಾಡ್ಬೇಕು ಅಂದ್ರೆ ಚಲೋ ಸಹಾಯ ಹಂಗಾರ. ನೀವು ನಿಮ್ಮ ದುಡುಕಿ ಜೊತೆನೂ ಅಂತ ಮಾನವೀಯತೆನೂ ಐತೆ ಹಂಗಾರ. ಅದು ಯಾರು ಇಲ್ಲ ಅಂತ ಬಂದ್ರು ಕೊಡ್ತೀರಿ ಚಲೋ ಹಂಗಾರ. ಕೊಡಾಕಬೇಕಲ್ರಿ. ಅದ ತಾಯಿ ಆಶೀರ್ವಾದ ಚಲೋ ಆಕತಿ. ಕೊಟ್ಟರು ಅದೇನು ಇದಾಗೋದಿಲ್ಲ. ಒಳ್ಳೇದಮ್ಮ ಒಳ್ಳೇದಾಕತಿ. ತಾಯಿ ಆಶೀರ್ವಾದ ಇರ್ತೈತಿ. ಒಬ್ಬರಿಗೆ ಊಟ ಹಾಕಿದ ಪುಣ್ಯ ಬರ್ತೈತಮ್ಮ. ಹಾಕಮ್ಮ ಮೊಸರು ಎಲ್ಲ ಥರ ಇಷ್ಟು ಥರ ಊಟ ಕೊಡ್ತೀರ ಟೋಟಲ್ ಪ್ರತಿಯೊಬ್ಬರಿಗೆ. 2 ರೊಟ್ಟಿ ಪಲ್ಯ ಚಟ್ನಿ ಮೊಸರು ಹಚ್ಚಮ್ಮ. ನಮ್ಗೆ 2 ಊಟ ಕೊಡಿ. ಇನ್ನೊಂದು ಇವಾಗ ನಮಗೆ ಹಾಕಿ ಕೊಟ್ಟರು ಅವರು. ಉತ್ತರ ಕರ್ನಾಟಕದ ಫೇಮಸ್ ಜವಾರಿ ಊಟ. ಅದ್ರ ಜೋಡಿ ಮತ್ತು ಉಳ್ಳಾಗಡ್ಡಿ ಕೊಡ್ತಾರೆ. ರೊಟ್ಟಿ ಒಳ್ಳೆ ಪಲ್ಯ ಚಟ್ನಿ ಕೆಂಪು ಚಟ್ನಿ ಮೊಸರು ಎಲ್ಲ ಥರ ಐತಿ. ಟೇಸ್ಟ್ ಮಾಡಿ ನೋಡೋಣ. ಜವಾರಿ ಊಟ ಉತ್ತರ ಕರ್ನಾಟಕದ್ದು ಹೋಟೆಲ್ದಾಗೂ ಸಿಗಂಗಿಲ್ಲ ಮನೆ ಊಟ. A few minutes later. ನನ್ನ ಕೈಯಲ್ಲಿ ಆಯ್ತಾ ಚಲೋ ಐತೆ ಸಖತ್ ಚಲೋ ಐತಮ್ಮ. ಚಲೋ ಐತ್ರಿ. ಬಂದ್ರಿ ಜಾತ್ರೆ ಬಂದ್ರ ಅಂದ್ರೆ ಅವ್ರ ಹೊತ್ತಕ್ಕೆ ಬರ್ರಿ ಊಟ ಮಾಡ್ರಿ. ಮನಿ ಫೀಲ್ ಸಿಗ್ತೈತಿ. ಅವ್ರ ಹೆಸರು ಕೇಳ್ಕೊರಿ. ಇಲ್ಲೇ ಗುಡಿ ಬಾಜು ಇರ್ತಾರ. ಬಂದು ಊಟ ಮಾಡ್ರಿ. ನನ್ನ ಹೆಸರು ಜಾತ್ರೆ ಬಂದ್ರೆ ರಮೇಶ್ ಮಾಡಕ್ಕೆ ಹೋಗ್ರಿ. ಬಂದು ಊಟ ಮಾಡ್ರಿ. ಚಲೋ ಊಟ ಕೊಡ್ತಾರ. ನೋಡಿದ್ರಲ್ಲ ವಿಡಿಯೋದಾಗ ಅಮ್ಮರ ತಮ್ಮ ಅನುಭವಗಳನ್ನು ಹಂಚ್ಕೊಂಡ್ರು. ಅಲ್ಲಿ ಅವ್ರು ವರ್ಷ ಪೂರ್ತಿ ಇರ್ತಾರೆ. ಅಲ್ಲಿ ಹೋಗಿ ಭೇಟಿ ಕೊಟ್ಟಾಗ ಅವ್ರ ಹತ್ತಕ್ಕೆ ಊಟ ಮಾಡಿ ನಿಮ್ಮ ಕೊಡ್ತಾನೆ ಅವ್ರಿಗೆ ಸಹಾಯ ಆಗ್ತದೆ. ಮತ್ತು ಬನಶಂಕರಿ ದೇವಿ ಜಾತ್ರೆಗೆ ಅಮ್ಮನ ಜಾತ್ರೆಗೆ ಹೋಗಿ ಅಮ್ಮನ ಕೈಯನ್ನು ಊಟ ಮಾಡಿದ್ವಿ. ಅವನ ಕೈಯನ್ನು ಊಟ ಮಾಡಿದಂಗೆ ಆಯ್ತು. ಬನಶಂಕರಿ ತಾಯಿ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ.
ಎಲ್ಲರೂ ಹೋದಾಗ ಅಲ್ಲಿ ಒಂದು ಸಲ ವಿಸಿಟ್ ಕೊಟ್ಟು ಊಟ ಮಾಡಿರಿ. ಜವಾರಿ ಊಟ ಸಿಗ್ತೈತಿ. ಎಲ್ಲರೂ ಊಟ ಮಾಡಿ ದೇವಿ ದರ್ಶನ ತಗೊಂಡು ಬರ್ರಿ. ನಮಸ್ಕಾರ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.